ಇನ್ನು ಮತ್ತೊಂದೆಡೆ ಶೋಷಿತ ಸಮುದಾಯದವರಿಂದಲೂ ಕೂಡ ಸುದ್ದಿಗೋಷ್ಠಿ ನಡೆಯಿತು. ಇನ್ನೊಂದೆಡೆ ಶೋಷಿತ ಸಮುದಾಯದವರಿಂದಲೂ ಕೂಡ ಸುದ್ದಿಗೋಷ್ಠಿ. ಜಾತಿವಾರು ಕಿಚ್ಚು ರಾಜ್ಯದಲ್ಲಿ ಪ್ರಬಲವಾಗಿ ಹರಡ್ತಾ ಇದೆ ಅಂತ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಜಾತಿ ಗಣತಿ ವರದಿಯನ್ನ ವಿರೋಧಿಸುತ್ತಿದ್ದಾರೆ. ವಿರೋಧ ಮಾಡೋದೇ ನಿಮ್ಮ ಚಟವಾಗಿದೆ, ನೀವು ವಿರೋಧ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಎಂದಿದ್ದಾರೆ ರಾಮಚಂದ್ರಪ್ಪ. ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರಪ್ಪ ಅವರ ಮಾತು. ಯಾವ ಆಯೋಗಗಳು ಕೊಟ್ಟ ವರದಿಯನ್ನು ಬೆಂಬಲಿಸಲಿಲ್ಲ. ಆ ಒಂದು ಕಾಲದಲ್ಲಿ ಅದನ್ನ ಕೌಂಟರ್ ಮಾಡುವಂತ ಶಕ್ತಿನೂ ನಮ್ಗೆ ಇರಲಿಲ್ಲ. ಅದನ್ನ ಕೌಂಟರ್ ಮಾಡೋ ಶಕ್ತಿ ಇಲ್ಲ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇದಕ್ಕಾಗಿ ನೀವು ಹೇಳಿದ್ದನ್ನೆಲ್ಲ ನಾವು ಕೇಳ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ನಾವು ಜಾಗೃತರಾಗಿದ್ದೀವಿ, ನಾವು ಸಂಘಟಿತರಾಗಿದ್ದೀವಿ. ನಮ್ಮದೇ ಆದಂತ ರಾಜ್ಯದಲ್ಲಿ ಸುಮಾರು 70% ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಾವುಗಳು ಕೂಡ ಸಂಘಟನೆಯಲ್ಲಿ ಆಗಿದ್ದೀವಿ. ನಮ್ಮ ಶಕ್ತಿ ಕೂಡ ನಾವು ಪ್ರದರ್ಶನವನ್ನು ಮಾಡಿದ್ದೀವಿ. ಬಹಳಷ್ಟು ಸಲ ಶಕ್ತಿ ಪ್ರದರ್ಶನ ಮಾಡಿದ್ದೀವಿ. ಈ ಒಂದು ವಿಷಯದಲ್ಲಿ ನೀವು ಏನೇ ಮಾಡಿದ್ರು ಅದು 2 ಪಟ್ಟಷ್ಟು ಮಾಡುವಂತ ಶಕ್ತಿ ನಮಗಿದೆ. 2 ಪಟ್ಟಷ್ಟು ನೀವು ಏನು ವಿರೋಧ ಮಾಡ್ತೀರಿ ಅದನ್ನ ದಮನ ಮಾಡುವಂತ ಶಕ್ತಿನೂ ನಮಗಿದೆ. ಈ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬರಲಿ, ಆ ಸಮೀಕ್ಷೆಯ ವರದಿಯನ್ನು ಬಿಡುಗಡೆ ಮಾಡಲಿ, ಸಾರ್ವಜನಿಕವಾಗಿ ಚರ್ಚೆ ಆಗಲಿ, ವಿಧಾನಸೌಧದಲ್ಲಿ ಚರ್ಚೆ ಆಗಲಿ. ಯಾವುದೇ ಒಂದು ವರದಿಯನ್ನ ಕೊಡಬೇಕಂತಂದ್ರೆ ಆ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಕಾನೂನಿನ ಪ್ರಕಾರ ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಂತನ್ನೋದಿದೆ. ಆ ಚರ್ಚೆಗೆ ಒಳಪಡಿಸ್ಲಿ, ಅದ ನಂತರ ಸಾರ್ವಜನಿಕವಾಗಿ ಚರ್ಚೆ ಆಗಲಿ. ಅದರಲ್ಲಿ ನ್ಯೂನ್ಯತೆಗಳಿದ್ರೆ ಆ ನ್ಯೂನ್ಯತೆಗಳನ್ನು ಸರಿಪಡಿಸೋದಕ್ಕೆ ಏನ್ ಬೇಕು ಅಂತ ಸಲಹೆಗಳನ್ನು ಕೊಡಿ. ಆದ್ರೆ 160 ಕೋಟಿ ರೂಪಾಯಿ ನಮ್ಮ ತೆರಿಗೆ ಹಣಗಳನ್ನ, ನಿಮ್ಮ ಎಲ್ಲರ ತೆರಿಗೆ ಹಣವನ್ನು ಖರ್ಚು ಮಾಡಿರ್ತಕ್ಕಂತಹ ಈ ವರದಿಯನ್ನ ನಾವು ಒಪ್ಪಲ್ಲ. ಅದು ಅವೈಜ್ಞಾನಿಕ, ಅದು ಸರಿ ಇಲ್ಲ. ಅದು 10 ವರ್ಷ ಆಗಿದೆ. ಆಯ್ತಪ್ಪ, ಇದೇನೋ 10 ವರ್ಷ ಆಗ್ಬಿಡದೆ. ಆದೇಶ ಮಾಡಿರೋದು 10 ವರ್ಷ ಆಗದೆ.